ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ದಿವ್ಯಶ್ರೀ ದಾಸ್. ಬೆಂಗಳೂರು ಡಿಸಿ ಎಸಿ ಕಚೇರಿಯಲ್ಲಿ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿ ಕನ್ನಡ ನ್ಯೂಸ್ನ ವರದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಸಿ ಎಸಿ ಕಚೇರಿಯ ಭ್ರಷ್ಟ ಅಧಿಕಾರಿಗಳಿಗೆ ಇದೀಗ ಗೇಟ್ ಪಾಸ್ ಆಗಿದೆ. ಇದು ಜಿ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಲಂಚಕ್ಕೆ ಬೇಡಿಕೆ ಇಟ್ಟ ಅಧಿಕಾರಿಗಳ ಎತ್ತಂಗಡಿ ಮಾಡೋದಕ್ಕೆ ಇದೀಗ ಆದೇಶವನ್ನ ಹೊರಡಿಸಲಾಗಿದೆ. ಎಂ ಕೃಷ್ಣಮೂರ್ತಿ, ನಿಖಿಲ್ ಎಂಬ ಅಧಿಕಾರಿಗಳ ಎತ್ತಂಗಡಿಗೆ ಆದೇಶವನ್ನ ನೀಡಲಾಗಿದೆ. ಅಂದ್ರೆ ಡಿಸಿ ಕಚೇರಿ ಹಾಗೂ ಎಸಿ ಕಚೇರಿಯ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಆಗಿರುವಂತದ್ದು, ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಂತಹ ಅಧಿಕಾರಿಗಳನ್ನ ಇದೀಗ ಎತ್ತಂಗಡಿ ಮಾಡಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬೆಂಗಳೂರು ದಕ್ಷಿಣ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಎಂ ಕೃಷ್ಣಮೂರ್ತಿ, ಎಸ್ಟಿಎ ಹಾಗೂ ಶ್ರೀ ನಿಖಿಲ್. ಇನ್ನು ಎಫ್ಡಿಎ ಇವರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ಹಲವು ವರ್ಷಗಳಿಂದ ಡಿಸಿ ಹಾಗೂ ಎಸಿ ಕಚೇರಿಯಲ್ಲಿ ಬೀಡು ಬಿಟ್ಟಿದ್ರು. ಅಂದ್ರೆ ಈ ಭ್ರಷ್ಟ ಅಧಿಕಾರಿಗಳಿಗೆ ಇದೀಗ ಗೇಟ್ ಪಾಸ್ ನೀಡಲಾಗಿದೆ. ವಕೀಲರ ಬಳಿ ದಾವೆಗಳಿಗೆ ಆದೇಶವನ್ನ ಮಾಡಿಸೋದಕ್ಕೆ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ರು. ಹಲವಾರು ಮಧ್ಯವರ್ತಿಗಳನ್ನ ಇಟ್ಕೊಂಡು ಹಣವನ್ನ ವಸೂಲಿ ಮಾಡುವಂತಹ ಆರೋಪ ಕೂಡ ಕೇಳಿಬಂದಿತ್ತು. ಇನ್ನು ವಕೀಲರಾದ ಶಶಿಧರ್, ಹರ್ಷವರ್ಧನ್, ಹಿರಿಯ ವಕೀಲರಾದ ಹೊನ್ನಪ್ಪರವರ ಬಳಿ ಆದೇಶವನ್ನ ಮಾಡಿಸೋದಕ್ಕೆ ಹಣ ಕೋರಿರುವಂತಹ ಸಂಬಂಧ. ಇನ್ನು ವಕೀಲರ ವೃಂದ ಬೆಂಗಳೂರವರು ಜಿಲ್ಲಾಧಿಕಾರಿಗಳು ಹಾಗೆ ಬೆಂಗಳೂರು ನಗರ ಜಿಲ್ಲೆಯವರಿಗೆ ದೂರನ್ನ ನೀಡ್ತಾರೆ. ಈ ರೀತಿಯಾಗಿ ಆರೋಪ ಕೇಳಿ ಬಂದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಹಾಗಾಗಿ ಎಂ ಕೃಷ್ಣಮೂರ್ತಿ, ಎಸ್ಟಿ ಹಾಗೂ ನಿಖಿಲ್, ಎಫ್ಟಿಎ ಇವರುಗಳ ವಿರುದ್ಧ ಈಗಾಗಲೇ ಹಲವಾರು ದೂರುಗಳು ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತೇ ಬೇರೊಂದು ಸ್ಥಳಕ್ಕೆ ವರ್ಗಾವಣೆಯ ವರದಿಯನ್ನ ಸಲ್ಲಿಸೋದಕ್ಕೆ ಇದೀಗ ಸೂಚನೆಯನ್ನ ನೀಡಲಾಗಿದೆ. ಜೊತೆಗೆ ಎಂಜಿ ವಿನಯ್ ಶಿರಸ್ತೇದಾರ್ ವರ್ಗಾವಣೆಗೂ ಕೂಡ ಆದೇಶವನ್ನ ನೀಡಲಾಗಿದೆ. ಅಂದ್ರೆ ಭ್ರಷ್ಟಾಚಾರ ಅನ್ನೋದು ಎಲ್ಲೆಡೆಯೂ ಕೂಡ ತಾಂಡವ ಆಡ್ತಾ ಇದೆ. ಬೆಂಗಳೂರು ಡಿಸಿ ಎಸಿ ಕಚೇರಿಯಲ್ಲಿಯೇ ಲಂಚ ಪಡೆದುಕೊಂಡು ಕೆಲಸವನ್ನ ಮಾಡಿಕೊಡ್ತಾ ಇದ್ರು ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಇನ್ನು ಜಿ ಕನ್ನಡ ನ್ಯೂಸ್ ವರದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ನಿಮ್ಮ ಜಿ ಕನ್ನಡ ನ್ಯೂಸ್ ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಬಿತ್ತರಿಸಿತ್ತು. ಇದೀಗ ಡಿಸಿ ಎಸಿ ಕಚೇರಿಯ ಭ್ರಷ್ಟ ಅಧಿಕಾರಿಗಳಿಗೆ ಸರಿಯಾದಂತಹ ಶಾಸ್ತಿ ಆಗಿದೆ. ಅಂದ್ರೆ ಗೇಟ್ ಪಾಸ್ ಅನ್ನ ನೀಡಲಾಗಿದೆ. ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಅಧಿಕಾರಿಗಳು ಯಾರಿದ್ರು ಆ ಅಧಿಕಾರಿಗಳನ್ನ ಇದೀಗ ಎತ್ತಂಗಡಿ ಮಾಡಲಾಗ್ತಾ ಇದೆ. ಎಂ ಕೃಷ್ಣಮೂರ್ತಿ, ನಿಖಿಲ್ ಎಂಬ ಅಧಿಕಾರಿಗಳನ್ನ ವರ್ಗಾಯಿಸಲಾಗ್ತಾ ಇದೆ. ಇವತ್ತೇನೆ ಬೇರೊಂದು ಸ್ಥಳಕ್ಕೆ ಇವರನ್ನ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ವರದಿ ಸಲ್ಲಿಸೋದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಇನ್ನು ಬೆಂಗಳೂರು ಡಿಸಿ ಎಸಿ ಕಚೇರಿಯಲ್ಲಿ ಲಂಚ ಪ್ರಕರಣ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇತ್ತು. ಜಿ ಕನ್ನಡ ನ್ಯೂಸ್ ವರದಿಯನ್ನ ಮಾಡಿತ್ತು. ವಿಸ್ತೃತ ವರದಿಗೆ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಹಲವು ವರ್ಷಗಳಿಂದ ಡಿಸಿ ಹಾಗೂ ಎಸಿ ಕಚೇರಿಯಲ್ಲಿ ಭ್ರಷ್ಟ ಅಧಿಕಾರಿಗಳಿದ್ರು. ಜನರಿಂದ ಹಣವನ್ನ ತೆಗೆದುಕೊಂಡು ಅಂದರೆ ಹಣವನ್ನ ಡಿಮ್ಯಾಂಡ್ ಮಾಡಿ ಅವರ ಕೆಲಸಗಳನ್ನ ಮಾಡಿಕೊಡ್ತಾ ಇದ್ರು. ಇದಕ್ಕೆ ಕಡಿವಾಣ ಹಾಕೋದು ಯಾವಾಗ ಅನ್ನುವಂತಹ ಪ್ರಶ್ನೆಗಳು ಇತ್ತು. ಆದರೆ ಅದಕ್ಕೆ ಇದೀಗ ತಕ್ಕ ಉತ್ತರವನ್ನ ನೀಡಲಾಗಿದೆ. ಅಂದರೆ ಈ ಭ್ರಷ್ಟ ಅಧಿಕಾರಿಗಳು ಏನಿದ್ರು ಅವರನ್ನ ಗೇಟ್ ಪಾಸ್ ಮಾಡಲಾಗಿದೆ. ಬೇರೆಡೆ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಈ ರೀತಿಯ ಕ್ರಮವನ್ನ ತೆಗೆದುಕೊಂಡಾಗ ಮಾತ್ರ ಈ ರೀತಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ಆಗತ್ತೆ. ಭ್ರಷ್ಟಾಚಾರವನ್ನ ತೊಲಗಿಸೋದಕ್ಕೆ ಸಾಧ್ಯವಾಗತ್ತೆ. ಯಾರೂ ಈ ರೀತಿಯ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ದಿನೇ ದಿನೇ ಭ್ರಷ್ಟಾಚಾರ ಹೆಚ್ಚಾಗ್ತಾ ಹೋಗುತ್ತೆ. ಅವರು ಮಾಡುವಂತಹ ಕೆಲಸಗಳು ಬೇರೆಯವರಿಗೆ ಗೊತ್ತಾಗ್ತಾ ಹೋಗೋದಿಲ್ಲ. ಇನ್ನು ಹಲವಾರು ಮಧ್ಯವರ್ತಿಗಳನ್ನ ಇಟ್ಕೊಂಡು ಹಣವನ್ನ ವಸೂಲಿ ಮಾಡತಕ್ಕಂತಹ ಆರೋಪ ಇವರ ವಿರುದ್ಧವಾಗಿ ಕೇಳಿ ಬಂದಿತ್ತು. ವಕೀಲರಾದ ಶಶಿಧರ್, ಹರ್ಷವರ್ಧನ್, ಹಿರಿಯ ವಕೀಲರಾದ ಹೊನ್ನಪ್ಪರವರ ಬಳಿ ಆದೇಶವನ್ನ ಮಾಡಿಸೋದಕ್ಕೆ ಹಣವನ್ನ ಕೂಡ ಕೋರಿದ್ರು. ಈ ಸಂಬಂಧ ಅವರು ಆರೋಪವನ್ನ ಮಾಡ್ತಾರೆ. ಆ ಆರೋಪದ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸುದ್ದಿಗಳನ್ನ ನೀಡಲಾಗಿತ್ತು. ಈ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಿ ಕನ್ನಡ ನ್ಯೂಸ್ ವರದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಿದ್ದಾರೆ. ಅಂದ್ರೆ ಈಗಲೇ ಇವತ್ತೇನೆ ಬೇರೆಡೆಗೆ ಇವರನ್ನ ವರ್ಗಾವಣೆ ಮಾಡೋದಕ್ಕೆ ಆದೇಶವನ್ನ ಕೂಡ ನೀಡಲಾಗಿದೆ. ಇನ್ನು ಡಿಸಿ ಕಚೇರಿ ಹಾಗೂ ಎಸಿ ಕಚೇರಿಯ ಭ್ರಷ್ಟ ಅಧಿಕಾರಿಗಳಿಗೆ ಗೇಟ್ ಪಾಸ್ ಅನ್ನ ನೀಡಲಾಗಿದೆ.
ಅಂದರೆ ಗಮನಿಸ್ತಾ ಹೋಗೋದಾದರೆ ಅಧಿಕಾರಿಗಳು ಭ್ರಷ್ಟಾಚಾರ ಅನ್ನೋದು ತಾಂಡವವಾಡ್ತಾ ಇದೆ. ಅದೆಷ್ಟೇ ಕ್ರಮವನ್ನು ತೆಗೆದುಕೊಂಡ್ರು ಒಂದಲ್ಲ ಒಂದು ಕಡೆ ಇದೇ ರೀತಿಯಾಗಿ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ. ಅಂದರೆ ಲಂಚವನ್ನು ಕೇಳೋದು ಜನರಿಂದ, ಜನರು ತಮ್ಮ ಕೆಲಸ ಆಗತ್ತೆ ಅಂತ ಹೇಳಿ ಇವರ ಬಳಿ ಬಂದರೆ ಇವರು ಕೇಳೋದು ಮಾತ್ರ ಲಂಚ ಕೊಟ್ಟರೆ ನಿಮ್ಮ ಕೆಲಸ ಆಗತ್ತೆ, ನಿಮ್ಮ ಕೆಲಸವನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಇದೇ ರೀತಿಯಾಗಿ ಮಾಡಿಕೊಂಡು ಮುನ್ನುಗ್ತಾ ಇದ್ರು. ಆದರೆ ಜೀ ಕನ್ನಡ ನ್ಯೂಸ್ ವರದಿಗೆ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಬೆಂಗಳೂರು ಡಿಸಿ ಎಸಿ ಕಚೇರಿಯಲ್ಲಿ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೀ ಕನ್ನಡ ನ್ಯೂಸ್ ಬೆಳಗ್ಗೆಯಿಂದಲೂ ಕೂಡ ವರದಿಯನ್ನ ಮಾಡಿತ್ತು. ಆದರೆ ಅಧಿಕಾರಿಗಳು ಇದೀಗ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಜೀ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿಯಿಂದಾಗಿ ಆ ಭ್ರಷ್ಟ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಲಾಯ್ತಾ? ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ದಿವ್ಯದಾಸ್, ನಾವು ಹೇಳ್ತಾ ಇದ್ವಿ ಈಗ ಡಿಸಿ ಮತ್ತು ಎಸಿ ಕಚೇರಿಗಳಿಗೆ ಜನಸಾಮಾನ್ಯರಿಗೆ ಮತ್ತೆ ವಕೀಲರಿಗೆ ಯಾವ ರೀತಿ ಕಿರುಕುಳ ಕೊಡ್ತಾ ಇದ್ರು ಈ ಮೂರು ಅಧಿಕಾರಿಗಳು ಅನ್ನುವಂಥದ್ದನ್ನ ಖುದ್ದು ಅವರ ಲಿಖಿತ ದೂರಿನ ಒಂದು ಸಾರಾಂಶವನ್ನ ಮತ್ತು ಒಂದು ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ಸ್ ಗಳನ್ನ ನಾವು ಜೀ ಕನ್ನಡ ನ್ಯೂಸ್ ಬೆಳಗ್ಗೆಯಿಂದನೂ ಕೂಡ ಈ ವರದಿಯನ್ನ ನಿರಂತರವಾಗಿ ಪ್ರಸಾರವನ್ನ ಮಾಡ್ಕೊಂಡು ಬಂದಿದ್ವಿ. ಇದರ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವಂತಹ ಈಗ ಜಿಲ್ಲಾಧಿಕಾರಿಗಳು ಕೂಡಲೇ ಈ ಮೂರು ಜನರನ್ನ ಬೇರೆ ಕಡೆಗೆ ಒಂದು ವರ್ಗಾವಣೆಯನ್ನ ಮಾಡಿ ಆದೇಶವನ್ನ ಮಾಡಿರುವಂತದ್ದು, ಮತ್ತೆ ಒಳಗೆ ವಿಚಾರಣಾ ಇಲಾಖಾ ತನಿಖೆಯನ್ನು ಕೂಡ ಈ ಸಂಬಂಧಪಟ್ಟಂತೆ ಮಾಡ್ಬೇಕಾಗುತ್ತೆ ಅನ್ನುವಂತ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರುವಂತದ್ದು. ನೋಡಿ, ಈ ಒಂದು ಆದೇಶ ಪ್ರತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಮಾಧ್ಯಮಗಳಲ್ಲಿ, ಅಂದ್ರೆ ಈ ಒಂದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ವರದಿಗಳೇನು ಪ್ರಸಾರ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಮೂರು ಜನರ ವಿರುದ್ಧ ಆಕ್ಷನ್ ಅನ್ನ ತೆಗೆದುಕೊಳ್ಳಲಾಗಿದೆ. ಇವರನ್ನ ಮಾತೃ ಇಲಾಖೆಗೆ ಕಳಿಸ್ಕೊಡುವಂತದ್ದು ಮತ್ತು ಬೇರೆ ಇಲಾಖೆಗೆ ಕಳಿಸ್ಕೊಡುವಂತ ಒಂದು ಆದೇಶವನ್ನ ಇದರಲ್ಲಿ ಮಾಡಿರುವಂತದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಬಹಳ ಒಂದು ಸಮಸ್ಯೆ ಏನಂತಂದ್ರೆ ಇವರು ಹಲವು ವರ್ಷಗಳಿಂದ ಆ ಒಂದು ಜಾಗದಲ್ಲಿ ಬೀಳ್ಬಿಟ್ಟಿದ್ರು. ಮತ್ತೆ ಯಾವುದೇ ಫೈಲ್ಗಳಿಗೆ ಸಂಬಂಧಪಟ್ಟಂತೆ ದುಡ್ಡು ಕೊಟ್ರೆ ಮಾತ್ರನೇ ಫೈಲ್ ಮೂವ್ ಆಗುವಂತದ್ದು, ಮತ್ತೆ ಏನು ಭೂಮಿಗೆ ಸಂಬಂಧಪಟ್ಟಂತೆ ವ್ಯಾಜ್ಯ ಪ್ರಕರಣಗಳು ಎಸಿ ಡಿಸಿ ಕೋರ್ಟ್ಗಳಲ್ಲಿ ಇರ್ತವೆ, ಅವಕ್ಕೆ ಆದೇಶವನ್ನ ಕೊಟ್ಟಂತ ಸಂದರ್ಭದಲ್ಲಿ ಆದೇಶ ಪ್ರತಿಗಳ ದೃಢೀಕೃತ ಪ್ರತಿಗಳನ್ನ ಕೊಡ್ಲಿಕ್ಕೂ ಕೂಡ ಲಂಚವನ್ನ ಕೇಳ್ತಾ ಇರುವಂತದ್ದು. ಜೊತೆಗೆ ಕೆಲವು ಜಾನುವಾರುಗಳನ್ನ ವಶಪಡಿಸಿಕೊಂಡಂತಹ ವಾಹನವೊಂದನ್ನ ಬಿಡುಗಡೆಗೆ ಮಾಡೋ ಸಂಬಂಧಪಟ್ಟಂತೆ ಎಸಿ ಅವರು ಆದೇಶವನ್ನ ಕೊಟ್ಟರು ಕೂಡ ಆ ಆದೇಶ ಪ್ರತಿಯನ್ನು ಕೊಡ್ಲಿಕ್ಕೆ ಇವರು ಸತಾಯಿಸ್ತಾ ಇದ್ರು ಅಂತ ಹಿರಿಯ ವಕೀಲರು ಒಂದು ಕಂಪ್ಲೇಂಟ್ ಅನ್ನ ಮಾಡಿರುವಂತದ್ದು. ಇವರ ಒಂದು ಲಂಚ ಮತ್ತು ಭ್ರಷ್ಟಾಚಾರದ ಸಂಬಂಧಪಟ್ಟಂತೆ ಲಿಖಿತ ಒಂದು ದೂರಿನ ಒಂದು ಸಾರವನ್ನ ನಾವು ತೋರಿಸಿದ್ವಿ. ಆ ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ ಗಳನ್ನ ನಾವು ನಿರಂತರವಾಗಿ ತೋರಿಸಿದ್ವಿ. ಈ ಹಿನ್ನೆಲೆಯಲ್ಲಿ ಜೀ ಕನ್ನಡ ನ್ಯೂಸ್ ನ ನಿರಂತರ ವರದಿ ಹಿನ್ನೆಲೆಯಲ್ಲಿ ಒಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ಈ ಮೂರು ಅಧಿಕಾರಿಗಳಿಗೆ ಬೇರೆ ಕಡೆಗೆ ವರ್ಗಾವಣೆಯನ್ನ ಮಾಡಿರುವಂತದ್ದು. ಸಾರ್ವಜನಿಕರು ಮತ್ತೆ ಏನು ವಕೀಲರೇನು ಹೋರಾಟವನ್ನ ಮಾಡಿದ್ರು ಅವ್ರಿಗೂ ಕೂಡ ಒಂದು ಜಯ ಸಿಕ್ಕಿರುವಂತದ್ದು. ಭ್ರಷ್ಟಾಚಾರವನ್ನ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಿಲ್ಲ ಎನ್ನುವಂತ ಮಾತನ್ನು ಕೂಡ ಏನು ನೂತನ ನಮ್ಮ ಡಿಸಿ ಏನಿದ್ದಾರೆ ಬೆಂಗಳೂರು ನಗರ ಡಿಸಿ ಅವರು ಜಗದೀಶ್ ಅವರು ಒಂದು ಖಡಕ್ ಆದಂತಹ ಆದೇಶವನ್ನ ಈಗ ಮಾಡಿರುವಂತದ್ದು. ಈ ಒಂದು ಅಧಿಕಾರಿಗಳನ್ನ ಅಲ್ಲಿಂದ ಗೇಟ್ ಪಾಸ್ ಕೊಟ್ಟಿರುವಂತದ್ದನ್ನ ನೋಡ್ಬೋದಾಗಿದೆ. ಓಕೆ ಪ್ರಸನ್ನ, ಇನ್ನು ಗಮನಿಸ್ತಾ ಹೋಗೋದಾದ್ರೆ ಲಂಚ ಕೊಡದೆ ಯಾವುದೇ ಕೆಲಸಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇಲ್ಲ. ಹಾಗಾಗಿ ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ನ್ಯಾಯಾಂಗ ವ್ಯವಸ್ಥೆ ಇನ್ನಷ್ಟು ಕಠಿಣ ಕ್ರಮಗಳನ್ನ ಯಾವ ರೀತಿ ತೆಗೆದುಕೊಳ್ಬೇಕು? ಆಡಳಿತ ವ್ಯವಸ್ಥೆನಲ್ಲಿ ಎಲ್ಲ ಕಿರಿಯರಿಂದ ಹಿರಿಯರ ತನಕ ಒಂದು ಚೆಕ್ ಅಂಡ್ ಬ್ಯಾಲೆನ್ಸ್ ಅಂತ ಇದೆ. ಆ ಒಂದು ಚೆಕ್ ಅಂಡ್ ಬ್ಯಾಲೆನ್ಸ್ ಮಾಡುವಂತ ಒಂದು ಕೆಲಸವನ್ನ ಹಿರಿಯ ಅಧಿಕಾರಿಗಳು ಏನು ದೊಡ್ಡ ಸ್ಥಾನದಲ್ಲಿ ಇರ್ತಾರೆ ಅವರು ನೋಡ್ತಾ ಇರಬೇಕು. ಯಾವ ರೀತಿಯಾದಂತ ಆಡಳಿತ ವ್ಯವಸ್ಥೆ ನಡೀತಾ ಇದೆ, ಕೇವಲ ಫೈಲ್ಗಳನ್ನ ಸಹಿ ಮಾಡೋದಷ್ಟೇ ಅಲ್ಲ, ಕೆಳ ಹಂತದಿಂದ ಮೇಲ್ ಹಂತದವರೆಗೂ ಫೈಲ್ ಯಾವ ರೀತಿ ಮೂವ್ಮೆಂಟ್ ಆಗ್ತಾ ಇದೆ, ಫೈಲ್ಗಳು ಬರ್ತಾ ಇರೋ ಸಂದರ್ಭದಲ್ಲಿ ಆ ಒಂದು ಏನು ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆಯಾ, ಎಲ್ಲಾದ್ರೂ ಲಂಚದ ಸಮಸ್ಯೆ ಆಗ್ತಾ ಇದೆಯಾ ಅನ್ನುವಂಥದ್ದನ್ನ ಚೆಕ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ಬೇಕಾಗ್ತದೆ. ಈಗ ಏನಾಗಿದೆ ಅಂತಂದ್ರೆ ಒಂದು ಕಡೆ ಈ ಭ್ರಷ್ಟಾಚಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಜನರನ್ನ ಗೋಳಾಡ್ಸೋದು, ಇವತ್ತಾಗಲ್ಲ ನಾಳೆ ಬನ್ನಿ, ನಾಳೆ ಆಗಲ್ಲ ನಾಡ್ದು ಬನ್ನಿ ಅಂತೇಳಿ. ಈಗ ಅನಿವಾರ್ಯತೆಯನ್ನ ಜನರು ಏನ್ ಮಾಡ್ತಾರೆ, ಸಮಯ ಹಾಳಾಗುತ್ತೆ ಅನ್ನುವಂಥದ್ದಲ್ಲಿ ಎಷ್ಟು ಕೊಡ್ಬೇಕು ಏನ್ ಕೊಡ್ಬೇಕು ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಆ ಲಂಚವನ್ನ ಕೊಟ್ರೆ ಮಾತ್ರ ಕೆಲಸವನ್ನ ಮಾಡ್ಕೊಡ್ತೀವಿ ಅನ್ನುವಂತ ಅಭ್ಯಾಸವನ್ನ ನಾವು ಸರ್ಕಾರಿ ಕಚೇರಿಗಳಲ್ಲಿ ಈಗಾಗಲೇ ಒಂದು ಬೆಳೆಸ್ಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ ಮೇಲಧಿಕಾರಿಗಳು ಇದನ್ನ ಅತ್ಯಂತ ಸೂಕ್ಷ್ಮ ಗಮನಿಸಬೇಕಾಗ್ತದೆ. ಪ್ರತಿಯೊಂದು ಏನು ಆಯಕಟ್ಟಿನ ಫೈಲ್ ಮೂವ್ಮೆಂಟ್ ಅಲ್ಲಿ ಯಾವ್ದಾರ ಭ್ರಷ್ಟಾಚಾರ ನಡೀತಾ ಇದೆಯಾ ಅನ್ನುವಂತ ಗಮನವನ್ನು ಕೊಡ್ಬೇಕಾಗ್ತದೆ. ಸಾರ್ವಜನಿಕರಿಗೆ ಮುಕ್ತವಾದ ಅವಕಾಶವನ್ನ, ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಅವಕಾಶವನ್ನ ಒದಗಿಸ್ಕೊಡ್ಬೇಕು. ಯಾವೆಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅವರು ನೇರವಾಗಿ ಡಿಸಿಗಳ ಬಳಿ ಬಂದು ಅಥವಾ ಉನ್ನತಾಧಿಕಾರಿಗಳಿಂದ ಅವರ ಗಮನಕ್ಕೆ ತಂದ ಸಂದರ್ಭದಲ್ಲಿ ಕೂಡಲೇ ಇಮಿಡಿಯೇಟ್ ಆಕ್ಷನ್ ತೆಗೆದುಕೊಳ್ಳುವಂತ ಕೆಲಸವನ್ನೇ ಮಾಡಬೇಕಾಗ್ತದೆ. ಈಗ ಕಂದಾಯ ಇಲಾಖೆ ಸಚಿವರೇ ಎಲ್ಲ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಕಂದಾಯ ಇಲಾಖೆ ACS ಆಗ್ಲಿ ಅಥವಾ ಪ್ರಧಾನ ಕಾರ್ಯದರ್ಶಿಗಳು ಹೋಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ
ಆ ಒಂದು ಕೆಳ ಹಂತದ ಅಧಿಕಾರಿಗಳೇನಿದ್ದಾರೆ ಅವರು ಅಂದ್ರೆ ಅವ್ರ ಕೆಳಗಿರುವಂತ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ನಿಗಾ ವಹಿಸುವಂತ ಜವಾಬ್ದಾರಿಯನ್ನು ಕೂಡ ಮಾಡ್ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಸಾರ್ವಜನಿಕರ ದೂರುಗಳನ್ನ ಅತ್ಯಂತ ಒಂದು ಸಮರ್ಪಕವಾಗಿ ವಿಚಾರಣೆಯನ್ನ ಮಾಡಿ, ಈಗೇನು ಬರೀ ವರ್ಗಾವಣೆ ಮಾಡಿದ್ರೆ ಸಾಲದು, ಈ ಅಧಿಕಾರಿಗಳು ಏನು ಈಗ ಅವ್ರ ಮೇಲೆ ಕಂಪ್ಲೇಂಟ್ ಬಂದಿದೆ, ಇದಕ್ಕೆ ಸಂಬಂಧ ಇಲಾಖಾ ತನಿಖೆಯನ್ನ ಮಾಡ್ಬೇಕಾಗ್ತದೆ. ಈ ಅಧಿಕಾರಿಗಳ ವಿರುದ್ಧ ಒಂದು ಶಿಸ್ತಿನ ಕ್ರಮಗಳನ್ನ ಕೈಗೊಳ್ಬೇಕಾಗ್ತದೆ. ಆಮೇಲೆ ಭ್ರಷ್ಟಾಚಾರಕ್ಕೆ ಎಲ್ಲೂ ಅವಕಾಶ ಇಲ್ಲದಂತೆ ಒಂದು ಸಿಸ್ಟಮ್ ನ ಮಾಡ್ಬೇಕಾಗ್ತದೆ. ಈ ಒಂದು ಅಂದ್ರೆ ಚೆಕ್ ಅಂಡ್ ಬ್ಯಾಲೆನ್ಸ್ ಅನ್ನ ಮಾಡೋ ಸಂದರ್ಭದಲ್ಲಿ ಈ ಒಂದು ಸಿಸ್ಟಮ್ ನಲ್ಲಿರುವಂತ ಈ ಒಂದು ಲೋಪವನ್ನ ಹೋಗ್ಲಾಡಿಸಬಹುದು. ಸಾರ್ವಜನಿಕರು ಕೂಡ ಧೈರ್ಯವಾಗಿ ಯಾರು ಲಂಚವನ್ನ ಕೇಳ್ತಾರೋ ಅವ್ರ ವಿರುದ್ಧ ಸಿಡ್ದೇಳ್ಬೇಕು, ಅವ್ರ ವಿರುದ್ಧ ಮುಲಾಜಿಲ್ಲದೆ ಕಂಪ್ಲೇಂಟ್ ಅನ್ನ ಕೊಡ್ಬೇಕು, ಅವ್ರನ್ನ ಎಕ್ಸ್ಪೋಸ್ ಮಾಡುವಂತ ಕೆಲಸವನ್ನ ಮಾಡ್ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಮಾತ್ರನೇ ಈ ಒಂದು ಭ್ರಷ್ಟಾಚಾರವನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ದಿವ್ಯದ ಓಕೆ ಪ್ರಸನ್ನ, ಇನ್ನು ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಅಧಿಕಾರಿಗಳ ಎತ್ತಂಗಡಿಗೆ ಆದೇಶ ಏನೋ ಬಂದಿದೆ, ಯಾವಾಗ ಇವರನ್ನ ವರ್ಗಾವಣೆ ಮಾಡ್ತಾರೆ, ಜೊತೆಗೆ ಎಲ್ಲಿ ವರ್ಗಾವಣೆ ಆಗಬಹುದು, ಈ ಕುರಿತಂತೆ ಏನಾದರೂ ಡೀಟೇಲ್ಸ್ ಇದೆಯಾ? ನಮಗೆ ಈಗಷ್ಟೇ ಒಂದು ಮಾಹಿತಿ ಬಂದಿದೆ. ಏನಂದ್ರೆ ಈ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಉನ್ನತಾಧಿಕಾರಿಗಳ ಆದೇಶವನ್ನು ಕೊಟ್ಟರು ಕೂಡ ಈಗಲೂ ಕೂಡ ಅವರು ಆ ಒಂದು ಕೆಲ ಅಧಿಕಾರಿಗಳು ಅಲ್ಲೇನೆ ಇದ್ಕೊಂಡು ತಮ್ಮ ಕೆಲಸ ಕಾರ್ಯವನ್ನ ಮಾಡ್ತಾ ಇದ್ದಾರೆ, ಮತ್ತೆ ತಮ್ಮ ಇಂದಿನ ವ್ಯವಹಾರಗಳನ್ನ ಕುದುರಿಸುವ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನ ನಮ್ಮ ಸೋರ್ಸ್ ಈಗ ತಾನೇ ಒಂದು ಫೋನ್ ಮಾಡಿ ತಮಗೆ ದೂರವಾಣಿ ಮೂಲಕ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದನ್ನ ನೋಡಿದ ಸಂದರ್ಭದಲ್ಲಿ ಈ ವ್ಯವಸ್ಥೆ ಎಷ್ಟು ಜಡ್ಡುಗಟ್ಟು ಹೋಗಿದೆ ಅನ್ನುವಂಥದ್ದು ನಮಗೆ ಗಮನಕ್ಕೆ ಬರುವಂತದ್ದು. ಈಗ ಜೀ ಕನ್ನಡ ನ್ಯೂಸ್ ಇದನ್ನು ಬಿಡೋದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಅಧಿಕಾರಿಗಳು ಏನಾದ್ರು ಇನ್ನೂ ಅಲ್ಲೇ ಉಳ್ಕೊಂಡು ವ್ಯವಹಾರ ಮಾಡೋದು, ಲಂಚದ ಡೀಲ್ಗಳನ್ನ ಕುದುರಿಸೋದು ಮಾಡಿದ್ರೆ ಅದನ್ನು ಕೂಡ ಎಕ್ಸ್ಪೋಸ್ ಮಾಡುವಂತ ಕೆಲಸವನ್ನ ಜೀ ಕನ್ನಡ ನ್ಯೂಸ್ ಮಾಡುತ್ತೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟದ ನಿರಂತರವಾಗಿ ಜೀ ಕನ್ನಡ ನ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ವ್ಯವಸ್ಥೆ ಇದೆಯಲ್ಲ, ಇದು ಜಡ್ಡುಗಟ್ಟಿರೋ ವ್ಯವಸ್ಥೆನಲ್ಲಿ ನಿರಂತರ ಇಂಥ ಒಂದು ಖಡಕ್ ವರದಿಗಳನ್ನ ನಾವು ನಿರಂತರವಾಗಿ ಪ್ರಸಾರ ಮಾಡಿದ ಸಂದರ್ಭದಲ್ಲಿ ಯಾರು ಉನ್ನತಾಧಿಕಾರಿಗಳ ಗಮನಕ್ಕೆ ತರೋದು ಅಥವಾ ಸಚಿವರ ಗಮನಕ್ಕೆ ತರೋದ್ರ ಮೂಲಕ ಈ ಒಂದು ವ್ಯವಸ್ಥೆಯಲ್ಲಿ ನಾವು ಲೋಪವನ್ನ ಹೋಗ್ಲಾಡ್ಸಕ್ಕೆ ಸತತ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.